ವಿಧಾನಸಭೆಯ ಅಧಿವೇಶನ ಇನ್ನೆರಡು ದಿನ ಬಾಕಿ ಇದ್ದು ಇವತ್ತು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ಆಯಿತು. ಸದನದ ಚೌಕಟ್ಟು ಶಿಸ್ತು ಕುರಿತು ಸ್ಪೀಕರ್ ಖಾದರ್ ಪಾಠ ಮಾಡಿದರು. ಪ್ರಭಾವಿ ಸಚಿವರ ಕ್ಷೇತ್ರಗಳು ಮಾತ್ರ ಅಭಿವೃದ್ಧಿಯಾಗ್ತಿದ್ದಾವೆ ಅಂತ ಆಡಳಿತ ಪಕ್ಷದ ಸದಸ್ಯರೇ ಬೇಸರ ಹೊರಹಾಕಿದರು. ರೈತರ ಭೂಮಿಗೆ ಪರಿಹಾರ, ಹಿಂದುಳಿದ ಚಾಮರಾಜನಗರ ಜಿಲ್ಲೆಗೆ ವಿಶೇಷ ಅನುದಾನ ಸೇರಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಕೂಡ ಸದನದಲ್ಲಿ ಸದ್ದು ಮಾಡಿತು. ಸುನೀತಾ ವಿಲಿಯಮ್ಸ್ ಈ ಸದನದೊಳಗೆ ಅವ್ರ ಹೈಕಮಾಂಡ್ ನಮ್ಮ ನಾನು ಪಕ್ಷ ಅಧ್ಯಕ್ಷ. ಓಕೆ ರೈಟ್, ಐ ಅಗ್ರಿ. ಎಲ್ಲ ವಿಷಯಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ನೀವು. ಪೊಲೀಸರು ಕೈಕಟ್ಟಿಕೊಳ್ತಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ. ಇವತ್ತು ಕಲಾಪ ಆರಂಭವಾಗ್ತಾ ಇದ್ದಂತೆ ಗಗನಯಾನಿ ಸುನೀತಾ ವಿಲಿಯಮ್ಸ್ಗೆ ಅಭಿನಂದನೆ ಸಲ್ಲಿಸುವಂತೆ ಸದಸ್ಯರು ಮನವಿ ಮಾಡಿದ್ರು. ಈ ವೇಳೆ ಅಭಿನಂದನಾ ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದ ಸ್ಪೀಕರ್ ಖಾದರ್ ಬಜೆಟ್ ಮೇಲಿನ ಚರ್ಚೆ ಮುಂದುವರಿಕೆಗೆ ಅವಕಾಶ ಕೊಟ್ಟರು. ಸುಮಾರು 286 ದಿನಗಳಿಂದ ಸುನೀತಾ ವಿಲಿಯಮ್ಸ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿ ಸರ್, ಎಲ್ಲ ವಿಜ್ಞಾನಿಗಳಿಗೆ. ಅದನ್ನು ವಾಪಸ್ ಕರ್ತಂದ್ರಲ್ಲ ಸುರಕ್ಷಿತವಾಗಿ ಬಳಿಕ ಸಚಿವರು ಶಾಸಕರ ಗೈರು ಹಾಜರಿಯನ್ನ ಉಲ್ಲೇಖಿಸಿದ ಸ್ಪೀಕರ್ ಖಾದರ್, ಪ್ರತಿಯೊಬ್ಬರದ್ದು ಕಲಾಪದ ಹಾಜರಾತಿ ಸಮಯ ದಾಖಲಾಗಿದೆ, ಪಕ್ಷದ ಮುಖ್ಯಸ್ಥರು ನೋಡ್ಕೊಳ್ಬಹುದು, ಅಗತ್ಯ ಬಿದ್ದಾಗ ನಿಮ್ಮ ಹೈಕಮಾಂಡ್ಗೆ ಕೊಡಬಹುದು ಎಂದರು. ಈ ವೇಳೆ ಸ್ಪೀಕರ್ ಮಾತಿಗೆ ಸಚಿವ ಎಚ್.ಕೆ. ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸದನದ ಒಳಗೆ ಅವರ ಹೈಕಮಾಂಡ್ ಇವರ ಹೈಕಮಾಂಡ್ಗೆ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರು. ಆಗ ಇಲ್ಲ ಪಕ್ಷದ ಅಧ್ಯಕ್ಷರಿಗಷ್ಟೇ ಅಂತ ಹೇಳುವ ಮೂಲಕ ಸ್ಪೀಕರ್ ಪ್ಯಾಚ್ ಅಪ್ ಮಾಡಿದ್ರು. ಈ ಸದನದೊಳಗೆ ಅವ್ರ ಹೈಕಮಾಂಡ್ ನಮ್ಮ ನಾನು ಪಕ್ಷ ಅಧ್ಯಕ್ಷ. ಓಕೆ ರೈಟ್, ಐ ಅಗ್ರಿ. ಇನ್ನು ಸದನದಲ್ಲಿ ವಿಷಯದ ಚೌಕಟ್ಟಿನ ಬಗ್ಗೆ ಸದಸ್ಯರಿಗೆ ಸ್ಪೀಕರ್ ಖಾದರ್ ಪಾಠ ಮಾಡಿದ್ರು. ವಿಷಯವನ್ನ ಎಷ್ಟು ಮಾತನಾಡಬೇಕೆಂಬ ಸ್ಪಷ್ಟತೆ ಇರಬೇಕು, ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡಬೇಕು ಅಂತ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಶಾಸಕ ಆನಂದ್ ಮಾತಿನ ಉದಾಹರಣೆ ಕೊಟ್ಟರು. ನೋಡಿ, ದರ್ಶನ್ ಪುಟ್ಟಣ್ಣ ಸ್ಪೆಷಲ್ ಕೂಡ ಆನಂದ್ ಕೂಡ ಹಾಕಿ ಅಷ್ಟಲ್ಲಿ ಜಸ್ಟ್ ಏನೇನು ಬೇಕು ಅದಾಕಿ ನಿಮಗೆ ಒಳ್ಳೆಯದು. ಯಾಕೆ ಒಂದಿನ ನಾಳೆ ನಿಮಗೆ ಮಾಧ್ಯಮದಲ್ಲಿ ಬರುವ ಕೂಡ ಸ್ಪಷ್ಟವಾಗಿ ಬರೀಲಿಕ್ಕೆ ಆಗ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದೆ, ಜಾಸ್ತಿ ಹಾಕಿದೆ, ಯಾರು ನೋಡುದಿಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಬರೀ ಅಷ್ಟು ಕಮ್ಮಿ 5-10 ನಿಮಿಷಕ್ಕೆ ಮತ್ತೆ ಜನ ನೋಡ್ತಾರೆ, ಮತ್ತೆ ಫಾರ್ವರ್ಡ್ ಮಾಡ್ತಾರೆ. ಇನ್ನು ಈ ವೇಳೆ ಎಲ್ಲಾ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಬಿಜೆಪಿ ಸದಸ್ಯರು ಕಿಚಾಯಿಸಿದ್ರು. ನಾನು ನಗಿಸ್ಬೇಕು ಅಂತಾನೆ ಇಲ್ಲಿ ಕುಳಿತುಕೊಂಡಿದ್ದೀನಿ ಅಂತ ಸ್ಪೀಕರ್ ಹಾಸ್ಯ ಚಟಾಕಿ ಹಾರಿಸಿದ್ರು. ಎಲ್ಲ ವಿಷಯಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ನೀವು. ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡೋದ, ಪತ್ರಿಕೆ ಜಾಸ್ತಿ ನೋಡೋದ, ಎಷ್ಟು ಕರೆಕ್ಟ್ ಆಗಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ಶಾರ್ಟ್ ಆಗಿ ಚೆನ್ನಾಗಿ ನಿಮಗೆ ಪ್ರಯೋಜನ. ಅಧ್ಯಕ್ಷರೇ ಎರಡು ಕಡೆ ಇದರ ಪ್ರತಿಫಲ ಅಷ್ಟೇ ಅಂತ ಗೊತ್ತಾಯ್ತು, ನೀವು ಹೇಳಿದಷ್ಟೇ ಅಂತ. ಇಂಜಿನಿಯರಿಂಗ್ ಕಾಲೇಜನ್ನ ಉನ್ನತ ಶಿಕ್ಷಣ ಸಚಿವರು ಅವರ ಕ್ಷೇತ್ರ ಚಿಂತಾಮಣಿಗೆ ತೆಗೆದುಕೊಂಡು ಹೋಗ್ತಾರೆ, ಕೃಷಿ ಕಾಲೇಜನ್ನ ಕೃಷಿ ಸಚಿವರು ಅವರ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸಚಿವರು ಅವರವರ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಕಡೂರು ಶಾಸಕ ಆನಂದ್ ಬೇಸರ ಹೊರಹಾಕಿದ್ರು. ಕೃಷಿ ಕಾಲೇಜನ್ನು ಕೂಡ ಸಚಿವರು ಏನು ಕೃಷಿ ಸಚಿವರು ಪ್ರತಿನಿಧಿಸ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ತಗೊಂಡಿದ್ದಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಕೇವಲ ತಮ್ಮ ಕ್ಷೇತ್ರಗಳನ್ನ ಜಿಲ್ಲೆಗಳನ್ನ ಮಾತ್ರ ನೋಡ್ತಾ ಹೋದ್ರೆ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಯಾವಾಗ ಚಿಂತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಬಜೆಟ್ ಮೇಲಿನ ಚರ್ಚೆಯಲ್ಲಿ ಕಾಂಗ್ರೆಸ್ ಶಾಸಕ ಚಿಕ್ಕಮಾಧು ಗಮನ ಸೆಳೆದ್ರು. ಮುಳುಗಡೆಯಾಗಿರುವ 210 ರೈತರಿಗೆ ಭೂಮಿ ಸಿಕ್ಕಿಲ್ಲ, ಹಿಂದುಳಿದ ತಾಲೂಕುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಚಾಮರಾಜನಗರ ಹಾಗೂ ಎಚ್.ಡಿ. ಕೋಟೆಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಅಂತ ಆಗ್ರಹಿಸಿದ್ರು. ಒಂದು ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ರೀತಿ ಆದ್ಯತೆಯನ್ನ ಕೊಡಬೇಕು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ಪೆಷಲ್ ಪ್ಯಾಕೇಜ್ನ ಚಾಮರಾಜನಗರ ಮತ್ತು ಎಚ್.ಡಿ. ಕೋಟೆ ತಾಲೂಕಿಗೆ ಪ್ಯಾಕೇಜ್ನ ಘೋಷಣೆಯನ್ನ ಮಾಡಬೇಕು. ನಂಜುಂಡಪ್ಪ ವರದಿ ಪ್ರಕಾರ ಹೈದರಾಬಾದ್ ಕರ್ನಾಟಕ ಘೋಷಣೆಯಾಗಿ ಅಭಿವೃದ್ಧಿಯಾಗಿದೆ. ಆದರೆ ನಮ್ಮ 2 ತಾಲೂಕುಗಳು ಯಾವುದೇ ಅಭಿವೃದ್ಧಿಯಾಗಿಲ್ಲ. ಮಲೆನಾಡು, ಗಡಿನಾಡು ಸೇರಿಸಿದ್ದೀರಿ, ಹಾಗೆ ನಮ್ಮ 2 ತಾಲೂಕುಗಳನ್ನ ಸೇರಿಸಿ ಅಂತ ಚಾಮರಾಜನಗರ ಕಾಂಗ್ರೆಸ್ ಶಾಸಕ ಪುಟ್ಟರಂಗ ಶೆಟ್ಟಿ ಮನವಿ ಮಾಡಿದ್ರು. ಯಾವ ರೀತಿ ಹೈದರಾಬಾದ್ ಕರ್ನಾಟಕನ ಘೋಷಣೆ ಮಾಡಿದ್ರೆ ಅಂದರೆ ನಮ್ಮ 2 ತಾಲೂಕುಗಳನ್ನು ಸೇರಿಸಿ. ಈಗ ನೀವು ಈಗ ಮಲೆನಾಡು ಎಲ್ಲಿಂದ ತಗೊಂಡಿದ್ದೀರಿ, ಮಲೆನಾಡಲ್ಲಿ ಸೇರಿಸಿದ್ದೀರಿ, ಗಡಿನಾಡು ಎಲ್ಲೇ ಗಡಿನಾಡಲ್ಲಿ ಸೇರಿಸಿದ್ದೀರಿ, ನಮ್ಮದನ್ನು 2 ಸೇರಿಸಿ. ನಮ್ಮ ಸಮಗ್ರವಾಗಿ ಇಡೀ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರ ಭಾವನೆ, ಎಲ್ಲ ಸರ್ಕಾರಗಳು ಹೇಳ್ತವೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಬಿಜೆಪಿಯ ಸುನಿಲ್ ಕುಮಾರ್ ಪ್ರಸ್ತಾಪಿಸಿದ್ರು. ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಯಿತು. ದಯಮಾಡಿ ಇವತ್ತು
ನಾವು ಹೇಳಿರುವಂತ 16 ಘಟನೆಗಳು ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ. ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಆಗ್ರಹಿಸಿದ್ರು. ಈ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಹಾಗೂ ಧೀರಜ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಅವ್ರ ಸರ್ಕಾರ ಎತ್ತಿನೊಳೆ ಯೋಜನೆ ಶಾಸಕ ಆಗಿರೋದು ಈಗ ಮಾತಾಡ್ತೀನಿ. ನಿಮ್ ಸರ್ಕಾರ ಕಾಳಜಿ ಸರ್ಕಾರ ಮಾಡಿದ್ದೇಳಪ್ಪ. ಆನ್ಲೈನ್ ಜೂಜು ಸಾಮಾಜಿಕ ಪಿಡುಗಾಗಿದ್ದು ಕಡಿವಾಣ ಹಾಕಬೇಕು ಅಂತ ಬಿಜೆಪಿಯ ಸುನಿಲ್ ಕುಮಾರ್ ಆಗ್ರಹಿಸಿದ್ರು. ಮೈಸೂರಿನ ಉದಯಗಿರಿ ಪ್ರಕರಣ ಉಲ್ಲೇಖಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಇಡೀ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ. ಭೋಜನ ವಿರಾಮದ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಪ್ರಸ್ತಾಪವಾಯಿತು. ಬಳಿಕ ಆಸ್ತಿ, ಜಮೀನು ವಿವಾದ ನೋಂದಣಿ ಸರಳೀಕರಿಸಲು ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ಸೇರಿ ಹಲವು ವಿಧೇಯಕಗಳು ಅನುಮೋದನೆ ಪಡೆದವು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.